ಅಮೌಂಟ್ ಇನ್ಕ್ರೀಸ್ ಆಗಿಲ್ಲ, ಕ್ವಾಲಿಟಿ ಇನ್ಕ್ರೀಸ್ ಆಗಿಲ್ಲ, ಮೊಟಿಲಿಟಿ ಇನ್ಕ್ರೀಸ್ ಆಗಿಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ಏನಪ್ಪ ಮಾಡಬೇಕು, ನೀವು ಯಾವ ಥರ ಮನೆಮದ್ದನ್ನ ತಗೋಬೇಕು ಅಂತಂದರೆ, ಡೈಲಿ ನಾನು ಹೇಳೋ ಥರ ಒಂದು ಕಷಾಯನ ಮಾಡಿಕೊಂಡು ಬೆಳಿಗ್ಗೆ ತಿಂಡಿಗೂ ಮುಂಚೆ ತಿಂಡಿ ಆದಮೇಲೆ ನಿಮಗೆ ಕಂಫರ್ಟ್ ಇದೆಯೋ ಆವಾಗ ತಗೊಳ್ಳಿ. ಇವಾಗಲೇ ತಗೋಬೇಕು ಅನ್ನೋ ಟೈಮ್ ಏನೂ ಇಲ್ಲ. ಆ, ಏನಪ್ಪ ಅಂತಂದ್ರೆ ಅದು ಇಂಗ್ರೀಡಿಯೆಂಟ್ಸ್ ಫಸ್ಟ್ ಹೇಳ್ಬಿಡ್ತೀನಿ. 5 ಬೆಳ್ಳುಳ್ಳಿದು 5 ಪೀಸ್ನ ತಗೋಬೇಕು. ಮತ್ತೆ ಅದಕ್ಕೆ ಒಂದು ಚಿಕ್ಕ ಪೀಸ್ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕ್ಕೋಬೇಕು. ನೆಕ್ಸ್ಟ್ 7 ಲವಂಗ, 17 ಆ ಥರ ಏನಾದ್ರು ಫಾಲೋ ಮಾಡ್ಕೊಂಬಂದ್ರೆ ಕನ್ಫರ್ಮ್ ನಿಮ್ಮ ಸ್ಪರ್ಮ್ ಮೊಟಿಲಿಟಿ, ಸ್ಪರ್ಮ್ ಕೌಂಟ್, ಸ್ಪರ್ಮ್ ಹೆಲ್ತ್ ಎಲ್ಲಾನು ಇನ್ಕ್ರೀಸ್ ಆಗುತ್ತೆ. ಕ್ಲೋವ್ ಆ್ಯಂಡ್ ಗಾರ್ಲಿಕ್, ಜಿಂಜರ್ ಎಲ್ಲನೂ ಸ್ಪರ್ಮ್ನ ಹೆಲ್ತಿಯಾಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ ಫಾಲೋ ಮಾಡಿ. ಆಮೇಲೆ ಹೋಗಿ ಚೆಕ್ ಮಾಡಿ, ಖಂಡಿತ ನಿಮ್ಮ ಸ್ಪರ್ಮ್ ಕೌಂಟ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಇದೊಂದು ಟ್ರೆಡಿಷ್ನಲ್ ಡ್ರಿಂಕ್ ಅಂತಲೇ ಹೇಳ್ಬಹುದು. ಆ ಕಾಲದಲ್ಲಿ ನಮ್ಮ ಪೂರ್ವಜರು ಇದನ್ನೇ ಫಾಲೋ ಮಾಡ್ತಿದ್ರು. ಅವಾಗೆಲ್ಲ ಹಾಸ್ಪಿಟಲ್ ಅದು ಇದು ಇರಲಿಲ್ಲ, ಮನೆ ಮದ್ದನ್ನೇ ಅಲ್ವಾ ಫಾಲೋ ಮಾಡ್ತಿದ್ರು. ಬಟ್ ಇವಾಗ ಯಾಕೆ ಮನೆ ಮದ್ದು ಜಾಸ್ತಿ ವರ್ಕ್ ಆಗಲ್ಲ ಅಂತಂದರೆ, ಇವಾಗ ಆ ಥರ ನಮ್ಮ ಬಾಡಿ ಕಂಡೀಷನ್ನ ನಾವು ಮಾಡ್ಕೊಂಡಿದ್ದೀವಿ. ಕೆಮಿಕಲ್ಗೆ ರಿಯಾಕ್ಟ್ ಆಗೋ ಥರ ಮಾಡ್ಕೊಬಿಟ್ಟಿದ್ದೀವಿ. ಸೊ ಡ್ರಗ್ಸ್ಗೆ ರಿಯಾಕ್ಟ್ ಆಗೋ ಥರ, ಡ್ರಗ್ಸ್ ಅಂದರೆ ಏನಿಲ್ಲ, ಈ ಮೆಡಿಸಿನ್ಸ್ ಅದಕ್ಕೆ ರಿಯಾಕ್ಟ್ ಆಗೋ ಥರ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಆಫ್ ಈ ಹೆವಿ ಜಂಕ್ ಫುಡ್ ಅದು ಇದರಿಂದ. ಬಟ್ ಕಂಟಿನ್ಯೂಸ್